ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಹೇಗಿತ್ತು ನಮ್ಮ ಗಿಲ್ಲಿ ಅವರ ಹೋಸ್ಟಿಂಗ್, ರ್ಯಾಪಿಂಗ್, ಡ್ಯಾನ್ಸಿಂಗ್ ಎಲ್ಲ ಸಖತ್ತಾಗಿತ್ತಲ್ವಾ? ಆ್ಯಕ್ಚುಲಿ ಗಿಲ್ಲಿ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಮ್ಯಾನ್. ಲೈವ್ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ ಗಿಲ್ಲಿ ಯಾವ ಲೆವೆಲ್ಗೆ ಎಂಟರ್ಟೈನಿಂಗ್ ಆಗಿ ಇಡೀ ದಿನ ಇರ್ತಾರೆ ಅಂತ. ಎಪಿಸೋಡಲ್ಲಿ ಸಾಕಷ್ಟು ವಿಷಯಗಳು ಟೆಲಿಕಾಸ್ಟ್ ಆಗಿರಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್ಸ್. ಸೊ ಇನ್ ದ್ಯಾಟ್ ವೇ ಈ ಸೀಸನಲ್ಲಿ ಲೈವ್ ಸಖತ್ತಾಗಿ ಎಂಟರ್ಟೈನಿಂಗ್ ಆಗಿ ಮೂಡಿ ಬರ್ತಾ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ನೋಡ್ಲಿಕ್ಕೆ ಹೋದರೆ ಎಪಿಸೋಡ್ಗಳಲ್ಲೂ ಕೂಡ ಗಿಲ್ಲಿದೆ ರೂಲಿಂಗ್. ಆದರೆ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ ಯಾಕೆ ಈ ಸೀಸನ್ ಆ್ಯಕ್ಚುಲಿ ಒನ್ ಮ್ಯಾನ್ ಶೋ ಥರ ಅನಿಸುತ್ತೆ ಅಂತ. ಇದೆಲ್ಲ ಬಿಟ್ಟಾಕಿ ನಮ್ಮ ರಕ್ಷಿತಾ ಅವರು ಅಕಸ್ಮಾತ್ ಗಿಲ್ಲಿ ಅವರು ಇಲ್ಲದೇ ಇರ್ತಿದ್ದಿದ್ರೆ ಈ ಸೀಸನ್ ಎಷ್ಟು ಬೋರಿಂಗ್ ಆಗಿ ಇರ್ತಾ ಇತ್ತಲ್ವಾ ಅಂತ ಗಿಲ್ಲಿ ಹತ್ರನೇ ಓಪನ್ ಆಗಿ ಹೇಳ್ಕೊಂಡ್ರು. ವಿಪರ್ಯಾಸ ಏನು ಗೊತ್ತಾ, ಈ ಮಾತುಕತೆ ಕೂಡ ಲೈವಲ್ಲಿ ಮಾತ್ರ ಬಂತು, ಎಪಿಸೋಡಲ್ಲಿ ಬರಲೇ ಇಲ್ಲ. ಎನಿವೇಸ್, ನಿನ್ನೆ ಎಪಿಸೋಡ್ನ ಹೈಲೈಟ್ಸ್ ಬಗ್ಗೆ ಈಗ ಟಚ್ ಮಾಡ್ತಾ ಹೋಗೋಣ. ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಮನೆಯೊಂದು ಮೂರು ತಕ್ಕಡಿ ಅನ್ನುವಂತಹ ಟಾಸ್ಕಲ್ಲಿ ರಘು ಅವರ ವಿರುದ್ಧ ಧನುಷ್ ಅವರು ಗೆದ್ದರು. ಇಬ್ಬರದು ಒಳ್ಳೆ ಎಫರ್ಟ್ ಇತ್ತು. ಆದರೆ ಧನುಷ್ ಅವರು ಒಂದು ಹಂತಕ್ಕೆ ಇನ್ನೂ ಚೆನ್ನಾಗಿ ಆಟಾಡಿ ಸಖತ್ತಾಗಿ ಫೈಟ್ ಕೊಟ್ಟು ಗೆದ್ದರು. ಈ ಟಾಸ್ಕ್ ಮುಗಿದ ತಕ್ಷಣ ಗಿಲ್ಲಿ ಅವರು ಸೆಲ್ಫ್ ಟ್ರೋಲಿಂಗ್ ಮತ್ತು ಸೆಲ್ಫ್ ರೋಸ್ಟಿಂಗ್ ಸೆಷನನ್ನು ಶುರು ಮಾಡಿಕೊಂಡ್ರು. ಸುದೀಪ್ ಸರ್ ವೀಕೆಂಡಲ್ಲಿ ಯಾವ ವಿಷಯಕ್ಕೆ ಬೈತಾರೋ ಏನೋ, ಡಲ್ ಕಲರ್ ಡ್ರೆಸ್ ಹಾಕೋತೀನಿ ಅಂತ ಹೇಳಿದ್ರು. ಏನೇ ಆದರೂ ನಾನು ಮತ್ತು ಅಶ್ವಿನಿ ಇಬ್ಬರು ಒಟ್ಟಿಗೆ ಬೈಸ್ಕೋತೀವಲ್ಲ ಅದೇ ಖುಷಿ ಅಂತ ಹೇಳಿದ್ರು. ಏನೇ ಇದ್ದರೂ ಸಮಪಾಲು ಸಮಬಾಳು ಅಂದರು. ಮೊದಲನೇ ಆಟದಲ್ಲಿ ನನ್ನ ಉಸ್ತುವಾರಿಯನ್ನು ನೋಡಿ ಬಿಗ್ ಬಾಸ್ ಸಿಂಹಾಸನನೇ ಎತ್ತು ಬಿಸಾಕ್ಬಿಟ್ರು. ಈ ವಾರ ಯಾಕೋ ಗೊತ್ತಿಲ್ಲ ನನ್ನ ಹಣೆ ಬರಾನೇ ಚೆನ್ನಾಗಿಲ್ಲ, ಅದೇನು ಪಾಪ ಮಾಡಿಬಿಟ್ನೋ ಏನೋ ಅಂತ ಹೇಳಿದ್ರು. ಈ ಸಮ್ಮಿಶ್ರ ಸರ್ಕಾರದ ಕ್ಯಾಪ್ಟನ್ಸಿ ಯಾವನಿಗೆ ಬೇಕಿತ್ತು? ಏನು ಪಂಚೆ ಉಟ್ಕೊಂಡು ಸಿಂಹದ ಪಕ್ಕ ನಿಂತ್ಕೊಂಡು ಸೆಲ್ಫಿ ಎಲ್ಲ ಹೊಡ್ಕೊಂಡೆ ಅಂತ ತಮ್ಮನ್ನು ತಾವೇ ಸೆಲ್ಫ್ ಟ್ರೋಲ್, ಸೆಲ್ಫ್ ರೋಸ್ಟಿಂಗ್ ಎಲ್ಲ ಮಾಡಿಕೊಂಡ್ರು. ಆ್ಯಸ್ ಯೂಶ್ವಲ್ ಸುತ್ತಮುತ್ತ ಇದ್ದವರೆಲ್ಲ ಕಿಕ್ಕಿ ಕಿಕ್ಕಿ ಕಿ ಅಂತ ನಗಾಡ್ತಾ ಇದ್ರು. ಇದರಲ್ಲೇ ಗೊತ್ತಾಗುತ್ತೆ ರೋಸ್ಟಿಂಗ್ ಮತ್ತು ಟ್ರೋಲಿಂಗ್ ಅನ್ನುವಂಥದ್ದು ಗಿಲ್ಲಿ ಅವರ ಮೂಲ ಗುಣ. ಹಾಗೆ ನೋಡ್ಲಿಕ್ಕೆ ಹೋದರೆ ಗಿಲ್ಲಿ ಅವರು ಮನೆಯ ಇತರ ಸದಸ್ಯರ ಕುಟುಂಬದ ಬಹುಮತದಿಂದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿ ಅಶ್ವಿನಿ ಅವರ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಕಷ್ಟಪಟ್ಟು ಕ್ಯಾಪ್ಟನ್ ಆದರು. ಹೀಗೆಲ್ಲ ಆದಮೇಲೆ ಕೂಡ ಅಶ್ವಿನಿ ಅವರಿಗೆ ರಾಣಿ ಅನ್ನೋ ಪಟ್ಟ ಕೊಟ್ಟಿದ್ದರಿಂದ ಗಿಲ್ಲಿಗೆ ಕ್ಯಾಪ್ಟನ್ಸಿಯನ್ನು ಸರಿಯಾಗಿ ಅನುಭವಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಪ್ರೇಕ್ಷಕರೆಲ್ಲ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಮಾತ್ರ ಅದು ಯಾವುದರಿಂದನೂ ಡಿಸ್ಟರ್ಬ್ ಆಗದೇನೆ ತಮ್ಮ ಪರಿಸ್ಥಿತಿಯನ್ನು ತಾವೇ ಜೋಕಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಬರೀ ಬೇರೆಯವರ ವೀಕ್ನೆಸ್ಗಳನ್ನು ಇಟ್ಕೊಂಡು ಟ್ರೋಲ್ ಮಾಡೋದು ಅಥವಾ ರೋಸ್ಟ್ ಮಾಡೋದಷ್ಟೇ ಅಲ್ಲ, ತನ್ನ ವೀಕ್ನೆಸ್ಗಳನ್ನು, ತನ್ನ ಸೋಲುಗಳನ್ನು, ತನ್ನಲ್ಲಿರುವ ಇನ್ಸೆಕ್ಯೂರಿಟಿಗಳನ್ನೇ ಅಣಕ ಮಾಡಿಕೊಳ್ಳುವವನ ಮನಸ್ಥಿತಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ನೀವೇ ಯೋಚನೆ ಮಾಡಿ. ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನೇ ಅಂದರೆ ಆ ಥರದ ನಿರ್ಮಾಣ ಆಗಿದ್ರೂ ಕೂಡ ಆ ಪರಿಸ್ಥಿತಿಗಳನ್ನೇ ಅಣಕ ಮಾಡಿಕೊಂಡು ಬದುಕನ್ನು ಸಹನೀಯವಾಗಿಸುವ, ತನ್ನನ್ನೇ ಅಪಹಾಸ್ಯ ಮಾಡಿಕೊಂಡು ಬೇರೆಯವರಿಗೆ ಖುಷಿ ಹಂಚುವಂತಹ ಗಿಲ್ಲಿ ಅವರ ಇದೇ ಗುಣನೇ ತಾನೆ ಎಲ್ರಿಗೂ ಇಷ್ಟ ಆಗೋದು. ಇರಲಿ, ಇದರ ನಂತರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂತ ಒಂದು ಬಿಗ್ ಬಾಸ್ ಕೊಡ್ತಾರೆ. ಅದರಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ಹಾಗೆಯೇ ಗಿಲ್ಲಿ ಮತ್ತು ರಾಶಿಕಾ ಅವರು ಜೋಡಿಯಾಗಿ ಆಟ ಆಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಅಶ್ವಿನಿ ಅವರಿಗೆ ಟಾಸ್ಕ್ ಮಾಸ್ಟರ್ ಧನುಷ್ ಅವರನ್ನು ಜೋಡಿ ಮಾಡಿದ್ದು ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ಇಂಪಾರ್ಟೆಂಟ್. ಈ ಟಾಸ್ಕಲ್ಲಿ ಧ್ರುವಂತ್ ಅವರು ಬೇಕು ಅಂತ ಪಾಸ್ ಕೊಟ್ಟು ಅನ್ಫೇರ್ ಆಗಿ ಆಟ ಆಡಿದ್ದು ಜಗಜ್ಜಾಹೀರಾಯಿತು. ಎಪಿಸೋಡ್ ನೋಡಿದಾಗ ಬರೀ ನಿಮಗೆ ಇಷ್ಟೇ ಕಾಣಿಸಿರುತ್ತೆ, ಆದರೆ ಲೈವಲ್ಲಿ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಒಂದು ಹಂತದಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಅವರ ಟೀಮ್ ಆಟದಲ್ಲಿ ಮೇಲುಗೈ ಸಾಧಿಸಿರ್ತಾರೆ. ಆದರೆ ಗೇಮ್ ಎಂಡ್ ಆಗುವಂತಹ ಕೊನೆಯಲ್ಲಿ ರಾಶಿಕಾ ಅವರು ಆ ಒಂದು ಜಾರು ಹಲಗೆಯ ಬಳಿ ನಿಂತಿದ್ದಾಗ ಜಾರು ಹಲಗೆಯಿಂದ ಪೈಪ್ಸ್ ಬರ್ತಾನೆ ಇರಲಿಲ್ಲ. ಯಾವಾಗ ರಾಶಿಕಾ ಅವರು ಸ್ವಲ್ಪ ಸೈಡ್ಗೆ ಹೋಗ್ತಾ ಇದ್ರು ಆಗ ಸಡನ್ನಾಗಿ ಪೈಪ್ಗಳು ಬರ್ತಾ ಇದ್ವು. ಅದು ಅಶ್ವಿನಿ ಅವರ ಕೈಗೆ ಈಸಿಯಾಗಿ ಸಿಗ್ತಾ ಇದ್ವು. ಇನ್ಫ್ಯಾಕ್ಟ್ ರಾಶಿಕಾ ಅವರು ಹೇಳ್ತಾರೆ ಬಿಗ್ ಬಾಸ್ ಪೈಪ್ಗಳನ್ನು ಕಳಿಸಿ ಅಂತ. ಇದು ಲೈವಲ್ಲಿ ಟೆಲಿಕಾಸ್ಟ್ ಆಗಿದೆ, ಲೈವನ್ನು ನೋಡಿದವರಿಗೆ ಇದು ಗೊತ್ತಿರುತ್ತೆ. ಒಟ್ಟಾರೆಯಾಗಿ ಫೈನಲಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ಈ ಗೇಮಲ್ಲಿ ವಿನ್ ಆಗ್ತಾರೆ. ಅಲ್ಲ ಬಿಡಿ, ಈ ಆಟದಲ್ಲಿ ಗಿಲ್ಲಿ ರಾಶಿಕಾ ಗೆಲ್ಲದೇ ಇರ್ಬೋದು, ಆದರೆ ಗಿಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಿದ್ದು ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಅದಕ್ಕಿಂತ 10 ಪಟ್ಟು ಜಾಸ್ತಿ ಎಫರ್ಟ್ಸ್ನ ರಾಶಿಕಾ ಅವರು ಹಾಕಿದರು. ಆ್ಯಂಡ್ ಅಫ್ಕೋರ್ಸ್ ಈ ಕಡೆ ಧನುಷ್ ಕೂಡ ಆ್ಯಸ್ ಯೂಶ್ವಲ್ ಸಖತ್ತಾಗಿ ಆಟ ಆಡಿದ್ರು, ಟಾಸ್ಕ್ ಮಾಸ್ಟರ್ ಅವರು. ಅಲ್ಲ, ನನಗೆ ಆ್ಯಕ್ಚುಲಿ ಒಂದು ವಿಷಯ ಹೇಳಲೇಬೇಕು. ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಕಿಂಗ್ ಅಂತಂದರೆ ಅದು ಧನುಷ್ ಅವರೇ, ಟಾಸ್ಕ್ ಕ್ವೀನ್ ಅಂತಂದರೆ ಅದು ರಾಶಿಕಾ ಅವರೇ. ಇದನ್ನು ಯಾವುದೇ ಅನುಮಾನ ಇಲ್ಲದೆ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆದರೆ ಅಶ್ವಿನಿ ಅವರಿಗೆ ಧನುಷ್ ಜೊತೆಗೆ ಈ ಒಂದು ಟಾಸ್ಕ್ ಆಡೋದಕ್ಕೆ ಜೋಡಿ ಮಾಡಿದ್ದು, ಧ್ರುವಂತ್ ಅವರು ಸುಮ್ಮನೆ ಪಾಸ್ ಎಲ್ಲ ಕೊಟ್ಟಿದ್ದು,
ಮತ್ತು ಬೇಕಾದಾಗ ರಾಶಿಕಾ ಅವರಿಗೆ ಪೈಪ್ಗಳು ಸಪ್ಲೈ ಆಗದೇ ಇದ್ದದ್ದು. ರಾಶಿಕಾ ಮತ್ತು ಗಿಲ್ಲಿ ಅವರಿಗೆ ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕಲ್ಲಿ ಮೈನಸ್ ಆಯಿತು. ಗಿಲ್ಲಿ ಅವ್ರನ್ನ ಬಿಟ್ಟಾಕಿ, ಗಿಲ್ಲಿ ಆ್ಯಕ್ಚುಲಿ ಈ ವಾರ ಆಡಿದ್ದೆ ಒಂದು ಟಾಸ್ಕು, ಆದರೆ ರಾಶಿಕಾ ಅವರ ಇಡೀ ವಾರದ ಎಫರ್ಟ್ಸ್ಗೆ ನಿಜವಾಗ್ಲೂ ಬೆಲೆ ಇಲ್ಲದ ಹಾಗೆ ಆಗೋಯ್ತು. ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಯಿತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಟಾಸ್ಕ್ ಆದಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ಬಗ್ಗೆ, ಗಿಲ್ಲಿ ಅವರು ಅಶ್ವಿನಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಇಲ್ಲಿ ತನಕ ನಾನು ಅಶ್ವಿನಿ ಅವರನ್ನು ಕರ್ಕೊಂಡು ಬಂದೆ, ಇನ್ನು ಮುಂದೆ ಫೈನಾಲೆ ತನಕ ಧನು ಅಣ್ಣ ನೀನು ಕರ್ಕೊಂಡು ಹೋಗು ಅಂತ. ಎಷ್ಟು ನಿಜ ಅಲ್ವಾ? ಆ್ಯಕ್ಚುಲಿ ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಸೀಸನಲ್ಲಿ ಅಶ್ವಿನಿ ಅವರು ಇಲ್ಲಿ ತನಕ ಬರೋದಕ್ಕೆ ಶುರುವಿನಲ್ಲಿ ರಕ್ಷಿತಾ ಅವರ ಜುಮ್ಕಿ ಕೈವಾಡ ಇತ್ತು, ಅದರ ನಂತರ 13 ವಾರಗಳ ಕಾಲ ಗಿಲ್ಲಿ ಅವರ ಕೈವಾಡ ಇತ್ತು, ಇನ್ನೂ ಮುಂದಕ್ಕೆ ಕೂಡ ಇರುತ್ತೆ, ಅದು ಬೇರೆ ವಿಷಯ. ಆ್ಯಂಡ್ ಈ ವಾರದಲ್ಲಿ ಧನುಷ್ ಅವರ ಕೈವಾಡ ಇತ್ತು. ಆದರೆ ಇವೆಲ್ಲರನ್ನ ಬಿಟ್ಟು ಮತ್ತೊಬ್ಬರ ಕೈವಾಡ ಕೂಡ ಅಶ್ವಿನಿ ಅವರನ್ನು ಫಿನಾಲೆಗೆ ಕರ್ಕೊಂಡು ಹೋಗೋ ಥರ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸ್ ನಿಮ್ಮದು. ಎನಿವೇಸ್, ಈ ಟಾಸ್ಕ್ ಆದಮೇಲೆ ಗಿಲ್ಲಿಗೆ ರ್ಯಾಪ್ ಸಾಂಗ್ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಆ ಟೈಮಲ್ಲಿ ಧ್ರುವಂತ್ ನನ್ನ ಬಗ್ಗೆ ಏನು ಬರಿಬೇಡ, ಥೂ ಅಸಹ್ಯ, ನಿನ್ನ ಮನೆ ಎಲ್ಲ ಕಣಲೇ ಅಂದ್ಕೊಂಡು ಫೂಟೇಜ್ ತಗೊಳ್ಳೋ ಪ್ರಯತ್ನ ಎಲ್ಲ ಮಾಡಿದರು. ಇದನ್ನು ನೋಡೋದಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಫನ್ನಿ ಅಂತ ಅನ್ನಿಸ್ತು. ಯಾಕೆ ಗೊತ್ತಾ, ನನಗೇನಿಲ್ಲ, ಈ ಧ್ರುವಂತ್ ಬೀಯಿಂಗ್ ಎನಿ ಆರ್ಟಿಸ್ಟ್ ಸಿನ್ಸ್ ಮೋರ್ ದ್ಯಾನ್ 10 years ಹೋಗಿ ಇನ್ನೊಬ್ಬರಿಂದ ಆಟಕ್ಕೆ ಮೈಲೇಜ್ ಸಿಗುತ್ತೆ ಅಂತ ಹುಚ್ಚು ಬಂದಂಗೆ ಆಡೋದು ನೋಡಿ ತುಂಬ ಪಾಪ ಅನಿಸುತ್ತೆ. ಐ ಫೀಲ್ ಪಿಟಿ ಫಾರ್ ಹಿಮ್ ಅಷ್ಟೇ, ಇನ್ನೇನು ನಂಗೆ ಹೇಳೋಕ್ಕಿಲ್ಲ ಅದ್ರ ಬಗ್ಗೆ. ಬಹುಶಃ ಈ ವಾರ ಈ ಮನುಷ್ಯನ ಹುಚ್ಚಾಟಕ್ಕೆ ಜನ ಸರಿಯಾಗಿ ಪಾಠ ಕಲಿಸಿ ಗೇಟ್ ಪಾಸ್ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇದಾದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಶುರುವಾಗುತ್ತೆ. ಗಿಲ್ಲಿ ಹೋಸ್ಟಿಂಗ್ ಸಖತ್ತಾಗಿ ಮಾಡಿದ್ರು. ಅವರ ಒನ್ ಲೈನರ್ಸ್ ಆ್ಯಸ್ ಯೂಶುವಲ್ ಹೋಸ್ಟಿಂಗಲ್ಲಿ ಚೆನ್ನಾಗಿದ್ವು. ಅವರ ರ್ಯಾಪ್ ಸಾಂಗಲ್ಲಿ ಇಲ್ಲೇ ಇದ್ದರೆ ಆನಂದ, ಮನೆಗೆ ಹೋದರೆ ಗೋವಿಂದ ಅನ್ನೋ ಹುಕ್ ಲೈನ್ ಕ್ಯಾಚಿ ಆಗಿತ್ತು. ಮನೆಯವರೆಲ್ಲರ ಬಗ್ಗೆನೂ ಪಾಸಿಟಿವ್ ಆಗಿ ಬರೆದು ಲೈವ್ಲಿ ಆಗಿ ರ್ಯಾಪ್ ಮಾಡಿ ಪ್ರೆಸೆಂಟ್ ಮಾಡಿದ್ದು ಇಂಪ್ರೆಸಿವ್ ಆಗಿತ್ತು. ಸಿಂಗರ್ ಮತ್ತು ಲಿರಿಸಿಸ್ಟ್ ಕೋಟಾದಲ್ಲಿ ಬಿಗ್ ಬಾಸ್ ಮನೇಲಿದ್ದವರೊಬ್ಬರು ಆಚೆ ಬಂದಮೇಲೆ ಆ್ಯಕ್ಚುಲಿ ಗಿಲ್ಲಿಯವ್ರ ಮೇಲೆ ತುಂಬ ಈಗ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅವರ ಪಾಪ್ಯುಲಾರಿಟಿಯನ್ನು ನೋಡಿ. ಬಟ್ ಅವ್ರು ಮಾಡೋಕ್ಕಾಗದೇ ಇರೋ ಕೆಲಸನ ಗಿಲ್ಲಿ ಆ್ಯಕ್ಚುಲಿ ನಿನ್ನೆ ಮಾಡಿದ್ರು. ಸಖತ್ತಾಗಿ ರ್ಯಾಪ್ ಮಾಡಿ ಎಲ್ರಿಗೂ ಖುಷಿ ಕೊಟ್ಟರು. ಏನೇ ಹೇಳಿ, ಬಿಗ್ ಬಾಸ್ ಮನೇಲಿ ಇವ್ರ ಮಾತು ಅಂತಂದ್ರೇ ಬೆಳ್ಳಿ. ಅವರೇ ನಮ್ಮ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಇದೆಲ್ಲ ಈ ರ್ಯಾಪಿಂಗು ಇದೆಲ್ಲ ಹೋಸ್ಟಿಂಗು ಮತ್ತು ರ್ಯಾಂಪ್ ವಾಕ್ ಇದೆಲ್ಲ ಆದಮೇಲೆ ಡ್ಯಾನ್ಸ್ ಎಲ್ಲ ಇರುತ್ತೆ, ಮೋಜು ಮಸ್ತಿ ಮತ್ತು ಊಟ ಎಲ್ಲ ಬರುತ್ತೆ. ಇನ್ಫ್ಯಾಕ್ಟ್ ಅದೆಲ್ಲ ನೋಡೋದಕ್ಕೆ ಸಖತ್ತಾಗಿತ್ತು. ಇನ್ನು ಇವತ್ತು ಬಂದಿರುವಂತಹ ಪ್ರೋಮೋ ಪ್ರಕಾರ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಅವ್ರ ವಿರುದ್ಧ ವಿನ್ ಆಗಿ, ಲೈಕಂದರೆ ಅವರೇನೋ ವಿನ್ ಆದರು ಅನ್ನೋ ಥರ ಅನೌನ್ಸ್ ಆಗೋ ಟೈಮಲ್ಲೇ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅಕಸ್ಮಾತ್ ಇಲ್ಲೂ ಉಲ್ಟಾ ಪಲ್ಟಾ ಆಗಿ ಧನುಷ್ ಅವ್ರು ಅಕಸ್ಮಾತ್ ಸೋತ್ರೆ ಐ ಡೋಂಟ್ ನೋ ವಾಟ್ ಟು ಸೇ. ಅದಾವ ಕಣ್ಣಿಗೆ ಕಾಣದ ಶಕ್ತಿ ಅಶ್ವಿನಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಅಕಸ್ಮಾತ್ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.